ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ಆದಂತಹ ಮೆಗಾ ಸ್ಟೋರಿ ಇದು ಸಿನಿಮಾ ಸುದ್ದಿ ಅಲ್ಲ ಅವರ ವೈಯಕ್ತಿಕ ಸುದ್ದಿನೂ ಅಲ್ಲ ಈ ಸುದ್ದಿನೇ ಒಂತರ ಡಿಫರೆಂಟ್ ಈ ಸುದ್ದಿ ಕೇಳಿದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ ಹಾಗಾದ್ರೆ ಏನದು ಡಿ ಬಾಸ್ ನ ಸುದ್ದಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ನಟನೆಯ ಜೊತೆಗೆ ಈಗ ಪೊಲಿಟಿಕಲ್ ಎಂಟ್ರಿಯನ್ನ ಕೊಡ್ತಿದ್ದಾರಂತೆ ಹಾಗಾದ್ರೆ ಆ ಸುದ್ದಿ ನಿಜಾನ ಅಥವಾ ಸುಳ್ಳ ಡೆವಿಲ್ ಸಿನಿಮಾದ ಚಿತ್ರೀಕರಣ ಅರ್ಧದಷ್ಟು ಪೆಂಡಿಂಗ್ ಇದೆ ಈ ಸಂದರ್ಭದಲ್ಲಿ ದರ್ಶನ್ ರಾಜಕೀಯ ಪ್ರವೇಶದ ಬಗ್ಗೆ ಸುದ್ದಿ ಆಗ್ತಾ ಇದೆ ಹಾಗಾದ್ರೆ ಆ ವಿಚಾರ ಸತ್ಯನ ಸಿನಿಮಾ ಸುದ್ದಿ ಅಲ್ಲ ಇದು ಅವರ ಪರ್ಸನಲ್ ವಿಚಾರನೂ ಅಲ್ಲ ಈ ಸುದ್ದಿನೇ ಡಿಫರೆಂಟ್ ಅಂತ ಹೇಳಿದ್ವಲ್ಲ ಈ ಸುದ್ದಿ ಏನಂತ ಹೇಳಿದ್ರೆ ಡೆವಿಲ್ ಸಿನಿಮಾ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅವರು ರಾಜಕೀಯ ಪ್ರವೇಶ ಮಾಡುವಂತಹ ಒಂದು ವಾಸನೆ ಬಡಿತಾ ಇದೆ ಹೌದು ಡಿ ಬಾಸ್ ರಾಜಕೀಯ ಪ್ರವೇಶ ಮಾಡೋದು ಪಕ್ಕಾ ಇವತ್ತಲ್ಲ ನಾಳೆ ಅವರು ಎಂಪಿ ಅಥವಾ ಎಂಎಲ್ಎ ಆಗೋದು ಪಕ್ಕಾ ಈ ಹಿಂದೆನೇ ದರ್ಶನ್ಗೆ ಎಂಪಿ ಟಿಕೆಟ್ ಫೈನಲ್ ಆಗಿತ್ತು ಆದರೆ ಎಂಪಿ ಟಿಕೆಟ್ ಫೈನಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಮಾಜಿ ಸಿಎಂ ಒಬ್ಬರು ಹಾಗಾದ್ರೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ದರ್ಶನ್ ಸಂಬಂಧಪಟ್ಟ ಹಾಗೆ ಒಂದು ಪೊಲಿಟಿಕಲ್ ಆದಂತಹ ವಿಚಾರವನ್ನ ಹೇಳ್ತೀವಿ ನಟ ದರ್ಶನ್ ಒಬ್ಬ ಸಿನಿಮಾ ನಟ ದರ್ಶನ್ ಒಬ್ಬ ಅದ್ಭುತ ನಟ ಅದರಲ್ಲಿ ಯಾವುದೇ ತರಹದ ಸಂದೇಹವಿಲ್ಲ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆದಂತಹ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೆ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ಅದಾದ ನಂತರ ಎಲ್ಲೋ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಅವರಿಗೆ ಎಂಪಿ ಎಲೆಕ್ಷನ್ ಟಿಕೆಟ್ ಫೈನಲ್ ಆಗಿತ್ತಂತೆ ಅದು ಮಾಡಿಸಿದವರು ಒಬ್ಬ ಮಾಜಿ ಸಿಎಂ ಒಬ್ಬ ಎಕ್ಸ್ ಸಿಎಂ ಎನ್ನುವಂತಹದ್ದಾದರೆ ಯಾರಾಗಿರ್ಬೋದು ಸಿಎಂ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಿಎಂಗಳಿದ್ದಾರೆ ಕೆಲ ಸಿಎಂಗಳು ಅವರ ಮೇಲೆ ಹಗರಣ ಆರೋಪಗಳನ್ನು ಇಟ್ಕೊಂಡು ಕೋರ್ಟು ನ್ಯಾಯಾಲಯ ಅಂತ ಅಲದಾಡ್ತಾ ಇದ್ದಾರೆ ಆ ಪೈಕಿ ಯಾರಾದರೂ ಒಬ್ಬರ ಯಾರು ಹಾಗಾದರೆ ಸಿಎಂ ಎಂಪಿ ಎಲೆಕ್ಷನ್ಗೆ ಟಿಕೆಟ್ ಮಾಡಿಸ್ಕೊಟ್ಟಿದ್ರಂತೆ ಟಿಕೆಟ್ಟಿನ ಬಿ ಫಾರಂ ಸಿಗೋದಕ್ಕೊಂದು ಬಾಕಿ ಉಳಿದ ಎಲ್ಲ ಕೆಲಸಗಳು ಕೂಡ ಆಗಿತ್ತು ಹಾಗಾದರೆ ಟಿಕೆಟ್ ಕೊಡಿಸಿದ ಆ ಮಾಜಿ ಸಿಎಂ ಯಾರು ಎಂಪಿ ಟಿಕೆಟ್ ಫೈನಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಒಬ್ಬ ಮಾಜಿ ಸಿಎಂ ಎಂದು ಹೇಳಲಾಗ್ತಾ ಇದೆ ಹಾಗಾದರೆ ನಿಮ್ಮ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಆ ಮಾಜಿ ಸಿಎಂ ಹೆಸರು ರಿವೀಲ್ ಮಾಡ್ತೀವಿ ಆದರೆ ನಟ ದರ್ಶನಿಗೆ ರಾಜಕೀಯ ಪ್ರವೇಶ ನಿಜಕ್ಕೂ ಶುಭ ತರುತ್ತಾ ಅಥವಾ ಮತ್ತೊಂದಷ್ಟು ಕಂಟಕವನ್ನು ಎದುರಿಸಬಹುದಾದಂತಹ ಸಂದರ್ಭವನ್ನು ಅದು ತಂದುಕೊಡುತ್ತಾ ಈ ಅರ್ಥದಲ್ಲೂ ಕೂಡ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ನಟ ದರ್ಶನ್ ಅಭಿಮಾನಿಗಳು ಖುಷಿ ಪಡುವಂತಹ ಸುದ್ದಿ ಚುನಾವಣೆ ಸಮಯದಲ್ಲಿ ನಟ ದರ್ಶನ್ ವಿವಿಧ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು ಸುಮಲತಾ ಸ್ಟಾರ್ ಚಂದ್ರು ಸತೀಶ್ ರೆಡ್ಡಿ ಪರ ಚುನಾವಣೆಯ ಪ್ರಚಾರ ಮಾಡಿದ್ರು ಜೆಡಿಎಸ್ ಪಕ್ಷದಿಂದ ದರ್ಶನ್ರನ್ನ ಚುನಾವಣೆಗೆ ನಿಲ್ಲಿಸಲು ಸಿದ್ಧವಾಗಿತ್ತು ಒಂದು ವೇದಿಕೆ ಈ ವಿಚಾರವನ್ನ ನಿರ್ಮಾಪಕ ಬಾಮಾ ಹರೀಶ್ ಈಗ ಬಹಿರಂಗಪಡಿಸಿರುವಂತಹದ್ದು ರಾಜಕೀಯಕ್ಕೆ ಸೆಳೆಯಲು ಮಾಜಿ ಸಿಎಂ ಕುಮಾರಸ್ವಾಮಿ ದೇವೇಗೌಡರು ಪ್ರಯತ್ನ ಮಾಡಿದ್ರಂತೆ ದರ್ಶನ್ರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ರಂತೆ ಬಾಮಾ ಹರೀಶ್ ಬಳಿ ಕುಮಾರಸ್ವಾಮಿ ಚರ್ಚೆ ಮಾಡಿದ್ರಂತೆ ಹಾಗಾದ್ರೆ ಬಾಮಾ ಹರೀಶ್ ಕೂಡ ದರ್ಶನ್ಗೆ ಜನಪ್ರಿಯತೆ ಇದೆ ಅಂತ ಹೇಳಿದ್ದಾರೆ ಆ ಹೇಳಿಕೆಯಲ್ಲಿ ವರ್ಚಸ್ಸು ಇದೆ ಸಮುದಾಯದ ಬಲ ಇದೆ ಎಂದು ಹೇಳಿದ್ರಂತೆ ಹಾಗಾಗಿ ದರ್ಶನ್ ಜೊತೆ ಮಾತಾಡಿ ಚುನಾವಣೆಯ ವೆಚ್ಚ ನಾವು ನೋಡಿಕೊಳ್ಳುತ್ತೀವಿ ಅಂತ ಹೇಳಿ ಬಾಮಾ ಸುರೇಶ್ ಜೊತೆ ಹೇಳಿದ್ರಂತೆ ಈಗಂತ ಕುಮಾರಸ್ವಾಮಿ ಬಾಮಾ ಹರೀಶ್ಗೆ ಹೇಳಿದ್ರಂತೆ ದರ್ಶನ್ಗೂ ಕೂಡ ಈ ವಿಚಾರ ಹೇಳಿದ್ದೆ ಆದರೆ ದರ್ಶನ್ ಸ್ವಲ್ಪ ದಿನ ಇರಿ ನನಗೆ ಟೈಮ್ ಕೊಡಿ ಎಂದಿದ್ರಂತೆ ದರ್ಶನ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಆಗೋದಕ್ಕೆ ದರ್ಶನ್ಗೆ ಟಿಕೆಟ್ ಕೊಡ್ತೀವಿ
ಖರ್ಚು ನಾವೇ ನೋಡ್ಕೋತೀವಿ ಅಂತ ಹೇಳಿದ್ರಂತೆ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ PM, ಮಾಜಿ ಪ್ರೈಮ್ ಮಿನಿಸ್ಟರ್ ಎಚ್ ಡಿ ದೇವೇಗೌಡರು ಬಾಮಾ ಹರೀಶ್ ಅವರ ಜೊತೆ ಈ ಪ್ರಪೋಸಲ್ ಇಟ್ಟಿದ್ರಂತೆ. ನಟ ದರ್ಶನ್ಗೆ ಸಮುದಾಯದ ಬಲ ಇದೆ, ದೊಡ್ಡ ಮಟ್ಟಗಿನ ಫ್ಯಾನ್ ಬೇಸ್ ಇದೆ, ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಏನಾದರೂ ನಿಲ್ಲಿಸಿದ್ರೆ ವಿನ್ ಆಗ್ತಾರೆ. ಸುಧಾಕರ್ ಎದೆ ಹೊಡ್ಕತ್ತಿದ್ರೇನೋ ಆ ಟೈಮಲ್ಲಿ ಏನಾದರೂ ನಿಂತ್ಕೊಂಡಿದ್ದಿದ್ರೆ, ಕಾರಣ ಅಷ್ಟು ಮಟ್ಟಿಗೆ ಫ್ಯಾನ್ ಬೇಸ್ ಇರುವಂತಹ ಒಬ್ಬ ನಟ ದರ್ಶನ್. ಇನ್ನು ನಾವು ತಮಿಳುನಾಡು ರಾಜ್ಯವನ್ನು ಗಮನಿಸೋದಾದರೆ ಸಾಕಷ್ಟು ನಟರು, ನಾನು ಒಂದು ಇದು ಆಡು ಭಾಷೆಯಲ್ಲಿ ಹೇಳೋದಾದರೆ ನಂದಲ್ಲಿಡ್ಲಿ ಅನ್ನೋ ಥರ ಪ್ರತಿಯೊಬ್ಬ ಹೀರೋಗೂ ಒಂದೊಂದು ಪಕ್ಷ ಕಟ್ಕೊಂಡ್ರು. ಆದರೆ ಕಮಲ್ ಹಾಸನ್ರೇ ರಾಜಕೀಯವಾಗಿ ನಿಂತ್ಕೊಳ್ಳೋದು ಸಾಧ್ಯ ಆಗಲಿಲ್ಲ, ಅಸ್ತಿತ್ವವನ್ನೇ ಕಳ್ಕೊಂಡ್ರು. ನಟ ಆಗಿದ್ದ ಮಾತ್ರಕ್ಕೆ ರಾಜಕೀಯದಲ್ಲಿ ಗೆಲುವು ಸಾಧಿಸ್ತೀನಿ ಅಂತ ಹೇಳ್ಕೊಂಡು ಬಂದವರೆಲ್ಲ ಸೋತಿದ್ದೇ ಇತಿಹಾಸ ಇರೋದು. ರಜನಿಕಾಂತ್ ಸೋತ್ ಹೋದ್ರು. ಕಮಲ್ ಹಾಸನ್ರಂತಹ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರ್ತಕ್ಕಂತಹ ನಟ ಸೋತ್ ಹೋದ. ಅಂಥದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ MP ಎಲೆಕ್ಷನ್ನಲ್ಲಿ ನಟ ದರ್ಶನ್ ಗೆಲ್ತಿದ್ರ. ಈ ಅರ್ಥದಲ್ಲೂ ಕೂಡ ರಾಜಕೀಯ ವಿಶ್ಲೇಷಕರು ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ರು. ನೋಡಿ, ಇದು ಬಾಮಾ ಹರೀಶ್ ಅವರ ಜೊತೆ ಮಾಜಿ CM ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಹಂಚಿಕೊಂಡಿದ್ದಂತಹ ವಿಚಾರ. ಪ್ರಪೋಸಲ್ ಇಟ್ಟಿದ್ರಂತೆ. ನಟ ದರ್ಶನ್ಗೆ ಸಮುದಾಯ ಬಲ ಇದೆ, ನಟ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ, ನಟ ದರ್ಶನ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MP ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅದು ಕೂಡ JDS ಸಿಂಬಲಲ್ಲಿ ನಿಂತ್ಕೊಳ್ಬೇಕು. ಈ ಹಿಂದೆ ಸುಮಲತಾ ಪರ ಪ್ರಚಾರ ಮಾಡಬೇಕಾದ್ರೆ ಕುಮಾರಸ್ವಾಮಿ ಮತ್ತು ದರ್ಶನ್ ಕತ್ತಿ ಮಸಿತಾ ಇದ್ರು. ಕುಮಾರಸ್ವಾಮಿ ಬಂದ ಕಡೆ ದರ್ಶನ್ ಕಣ್ಣು ಮುಚ್ಕೋತಾ ಇದ್ರು. ಕುಮಾರಸ್ವಾಮಿ ಹೆಸರು ಕೇಳಿದ್ರೆ ಕಿವಿಗೆ ಕಾದ ಸೀಸಾ ಬಿದ್ದವರಾಗಿ ಕುಣಿದಾಡ್ತಾ ಇದ್ರು ದರ್ಶನ್. ಅಂಥದ್ರಲ್ಲಿ ಬಾಮಾ ಹರೀಶ್ಗೆ ಕುಮಾರಸ್ವಾಮಿ ಹಿಂಗೆ ಅಂದಿದ್ರಂತೆ. ಬಾಮಾ ಹರೀಶ್ ಹೇಳಿಕೆಯಲ್ಲಿ ಈಗ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಹೇಳಿಕೆಯ ಹಿಂದಿನ ಸತ್ಯತೆ ಅಭಿಮಾನಿಗಳಿಗೆ ಬಿಟ್ಟಿದ್ದು. ಒಪ್ಪಿಕೊಳ್ಳುವವರು ಒಪ್ಪಿಕೊಳ್ಳಬಹುದು, ನಿರಾಕರಿಸುವವರು ನಿರಾಕರಿಸಬಹುದು. ಎರಡಕ್ಕೂ ನಿಮಗೆ ಸ್ವತಂತ್ರವಾದಂಥ ಅಧಿಕಾರ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.